ಕ್ಲಾಸ್ ಬಂದಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಸಂಪ್ರೀತ್ ಮಿಂಕಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯು ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಈ ಹಾಡನ್ನು ಬಹುತೇಕ ಎಲ್ಲರೂ ಕೇಳಿರ್ತೀರ. ಸೊ ನಮ್ಮ ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ನಾವು ಆ ಜೋಗದ ಗುಂಡಿಯನ್ನು ವೀಕ್ಷಣೆ ಮಾಡಬೇಕಂತ ಹೇಳ್ತಾರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಿಮಗೆ ಆ ವಿಶ್ವವಿಖ್ಯಾತ ಜೋಗ ಜಲಪಾತದ ಒಂದು ದರ್ಶನವನ್ನು ಮಾಡ್ತೀನಿ. ಬನ್ನಿ ನಮ್ಮ ಜೊತೆಗೇರಿ. ಇನ್ನೂವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಮಾಡುವ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನೀವು ಸಿದ್ದಾಪುರದಿಂದ ಏನಾದರೂ ಜೋಗ ಕಡೆ ಹೊರಟಿದ್ರೆ ಅದು 24 ಕಿಲೋಮೀಟರ್ ದೂರದಲ್ಲಿದೆ. ಮಾವಿನಗುಂಡಿಯಿಂದ ಹೊರಟು ನೇರವಾಗಿ ನೀವು ಹೋಗ್ಬೋದು. ಈ ವಿಶ್ವವಿಖ್ಯಾತ ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ನಾವು ಮಾನ್ಸೂನ್ ಅಂದರೆ ಮಳೆಗಾಲದ ಸಮಯದಲ್ಲಿ ಹೋದಂಥ ದೃಶ್ಯಗಳನ್ನು ಮೊದಲಿಗೆ ನಿಮ್ಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ನಾವು ಮಳೆಗಾಲದಲ್ಲಿ ನಮ್ಮ ಸಹ ಕುಟುಂಬ ಸಮೇತ ನಾವು ಜೋಗ ವೀಕ್ಷಣೆಗೆ ಹೋದ ಸಂದರ್ಭದಲ್ಲಿ ಆ ಮಂಜಿನ ಕಣ್ಣ ಮುಚ್ಚಾಲಾಟವನ್ನು ನೋಡಿ ಸ್ನೇಹಿತರೆ. ಯಾವ ರೀತಿಯಾಗಿ ಹಾಲ್ನೊರೆಯಂತೆ ಧುಮುಕುತ್ತಿದೆ ಶರಾವತಿ ನದಿಯು 4 ಭಾಗಗಳಾಗಿ ಸೀಳಿಕೊಂಡು, ಅಂದರೆ ರಾಜ ರಾಣಿ ರೋರರ್ ರಾಕೆಟ್ಗಳಾಗಿ ಹೇಗೆ ನೆಲಕ್ಕೆ ಪ್ರಪಾತಕ್ಕೆ ಧುಮುಕ್ತಾ ಇದೆ ನೋಡಿ ಸ್ನೇಹಿತರೆ. ಅದು ನಮ್ಮ ಕಣ್ಮನ ಸೆಳೀತಾ ಇದೆ. ನೋಡಿ, ಮಂಜು ಎಲ್ಲೆಲ್ಲೂ ಮಂಜು ಕವಿದಿದೆ. ಇಂಥ ಒಂದು ದೃಶ್ಯವನ್ನು ನೋಡಲು ಎಷ್ಟೋ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ. ಒಮ್ಮೆ ಮಂಜು ಮತ್ತೆ ಅದು ದೃಶ್ಯ ಕಾಣುತ್ತದೆ. ಎಷ್ಟು ಸುಂದರ ಅಲ್ವಾ ಸ್ನೇಹಿತರೆ. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಮೊದಲಿಗೆ ನಾವು ಆ ಸೇತುವೆ ಮೇಲಿಂದ ಶರಾವತಿ ನದಿಯ ನೀರಿನ ಬೋರ್ಗರ್ತವನ್ನು ನೋಡುತ್ತಾ ನಿಂತ್ಕೊಂಡು ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈ ಜೋಗ ಜಲಪಾತದ ವೀಕ್ಷಣೆಯ ಒಂದು ಅತಿ ಸೂಕ್ತ ಸಮಯ ಅಂತ ಹೇಳಿದರೆ ಅದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಂತಲೇ ಹೇಳ್ಬೋದು. ಆ ತಿಂಗಳಿನಲ್ಲಿ ಹಚ್ಚ ಹಸಿರು ಸುಂದರವಾದ ವಾತಾವರಣ, ಅದು ಮಳೆಗಾಲದಲ್ಲಿನ ಅತ್ಯಂತ ರಮಣೀಯ ದೃಶ್ಯವನ್ನು ನಮಗೆ ಕಾಣಿಸುತ್ತದೆ. ನೋಡಿ ಸ್ನೇಹಿತರೆ, so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, speaking fast, I can roast, I can gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. ಸೇತುವೆ ಮೇಲೆ ಸ್ವಲ್ಪ ಹೊತ್ತು ಪ್ರಕೃತಿಯನ್ನು ಆಸ್ವಾದಿಸಿ ಮುಂದೆ ನಾವು ಹೊರಟಿದ್ದು ಜೋಗ ಜಲಪಾತದ ವೀಕ್ಷಣೆಗೆ ಮುಖ್ಯ ದ್ವಾರದ ಹತ್ರ. ಬನ್ನಿ ಸ್ನೇಹಿತರೆ, ಹೋಗೋಣ. ದಟ್ಟವಾದ ಕಾಡು ಹಾಗೂ ಗುಡ್ಡಗಳಿಂದ ಆವೃತವಾದ ಸ್ಥಳದಲ್ಲಿ ಜೋರಾಗಿ ಆರ್ಪಿಸುತ್ತಾ ಧುಮುಕ್ತಾ ಇದೆ ಶರಾವತಿ ನದಿಯು. ಜೋಗ ಜಲಪಾತವು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾಗಿರೋದ್ರಿಂದ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೀತಾ ಇದ್ದೇವೆ. ಪ್ರವಾಸಿಗರಾದ ನಾವು ಸ್ವಲ್ಪ ಸಹಕರಿಸಬೇಕು. ರಸ್ತೆ ಹಾಳಾಗಿದೆ, ಆದರೆ ಆ ದೃಶ್ಯವನ್ನು ನೋಡಲು ನಾವು ಏನನ್ನಾದರೂ ಸಹಿಸಲೇಬೇಕು. ಬನ್ನಿ ಸ್ನೇಹಿತರೆ, ಹಾಗೆ ಮುಂದೆ ಹೋಗೋಣ.
ಡಿಸೆಂಬರ್ ತಿಂಗಳಾಗಿರೋದ್ರಿಂದ ಎಲ್ಲೆಲ್ಲೂ ಶಾಲಾ ಮಕ್ಕಳು ಪ್ರವಾಸಕ್ಕೆಂದು ಬಂದಿರ್ತಾರೆ. ನೋಡಿ ಸ್ನೇಹಿತರೆ, ಅಲ್ಲಿ ಕೂಡ ಶಾಲೆ ಮಕ್ಕಳು ಪ್ರವಾಸಕ್ಕೆ ಬಂದಿದ್ದಾರೆ. ಇದು ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿರೋದ್ರಿಂದ ಮೊದಲು ಇಲ್ಲಿ ವೀಕ್ಷಣೆ ಮಾಡಿ ನಂತರ ಮುಂದೆ ಅವರ ಪಟ್ಟಿಯಲ್ಲಿರುವಂಥ ಸ್ಥಳಗಳಿಗೆ ಹೋಗ್ತಾರೆ. I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell. ಶರಾವತಿ ನದಿಯ ಪ್ರಮುಖ ವಿದ್ಯುತ್ ಸ್ಥಾವರ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ, ಅದನ್ನು ನಮ್ಮ ಚಿನ್ನರು ನೋಡ್ತಾ ಇದ್ದಾರೆ. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love. ಪ್ರವಾಸಿಗರಿಗೆ ಮನೋರಂಜನೆಗಾಗಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ತಾವು ಇಷ್ಟಪಟ್ಟು ಬೋಟಿಂಗ್ ಕೂಡ ಆಡಬಹುದು. ಬನ್ನಿ ಸ್ನೇಹಿತರೆ, ಈಗ ನಿಮಗೆ ಕಾಯಿಸೋದಿಲ್ಲ, ಬಂತು ನೋಡಿ ನಮ್ಮ ಜೋಗ ಜಲಪಾತ, ವಿಶ್ವವಿಖ್ಯಾತ ಜೋಗ ಜಲಪಾತ. ನೀವು ನೋಡ್ತಾ ಇದ್ದೀರಾ, ಇವಾಗ ಡಿಸೆಂಬರ್ ತಿಂಗಳು ಹೇಗಿದೆ ನೋಡಿ ಜೋಗ ಜಲಪಾತದ ಒಂದು ವೈಭವ. ಮಳೆಗಾಲದಷ್ಟು ನೀರಿನ ಬೋರ್ಗರೆತವಿಲ್ಲವೆಂದರೂ ಕೂಡ ಆ ಜೋಗದ ವೈಭವಕ್ಕೆ ಕಣ್ಮನ ಸೆಳೆಯದೇ ಇರಲಾರದು. ನೋಡಿ ಸ್ನೇಹಿತರೆ, ಜೋಗ ಜಲಪಾತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಇದನ್ನು ನಾವು ಗೇರುಸೊಪ್ಪ ಜಲಪಾತ ಅಂತಲೂ ಕರೆಯುತ್ತಾರೆ. ಇದು ಶರಾವತಿ ನದಿಯಿಂದ ಉಗಮಿಸಿ ರಾಜ, ರಾಣಿ, ರೋರರ್, ರಾಕೆಟ್ ಎಂಬ 4 ಸೀಳುಗಳಾಗಿ ಸುಮಾರು 297 ಮೀಟರ್ ಎತ್ತರದಿಂದ ಧುಮುಕುವ ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ ಸ್ನೇಹಿತರೆ. ಮಳೆಗಾಲದಲ್ಲಿ ಇದರ ಸೌಂದರ್ಯ ಇನ್ನೂ ಕಣ್ಮನ ಸೆಳೆಯುತ್ತದೆ. ಆದರೆ ಇದು ಬೇಸಿಗೆ ಆಗಿರೋದ್ರಿಂದ ತುಸು ಕಡಿಮೆ ಇದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ವರ್ಷದ ಎಲ್ಲ ಋತುಗಳಲ್ಲಿಯೂ ಪ್ರವಾಸಿಗರಿಗೆ ಏನು ಕೊರತೆ ಇಲ್ಲ. ಜೋಗ ಅಂದಾಕ್ಷಣ ಮೊದಲ ಆದ್ಯತೆಯಿಂದ ಪ್ರವಾಸಿಗರು ಬರ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಪ್ರವಾಸಿಗರ ದಂಡೆ ಇದೆ. ನಾವು ಕೂಡ ಅಲ್ಲಿ ಸಾಕಷ್ಟು ಖುಷಿಪಟ್ವಿ. ಆ ಸೌಂದರ್ಯವನ್ನು ಸವಿತಾ ಅಲ್ಲಿನೇ ಮೈ ಮರ್ತ್ವಿ. ನೋಡಿ ಸ್ನೇಹಿತರೆ, ಎಷ್ಟು ರಭಸವಾಗಿ ಹರಿಯುತ್ತಿದ್ದಾಳೆ ಶರಾವತಿ ನದಿಯು. ಅಲ್ಲಿ ಸಾಕಷ್ಟು ಖುಷಿಪಟ್ಟು ಮುಂದೆ ನಾವು ಹೊರಟಿದ್ವಿ. ಮುಖ್ಯ ದ್ವಾರದ ಕೆಲಸವೂ ಕೂಡ ನಡೀತಾ ಇದೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಯಾಕೆಂದರೆ ಇದು ವಿಶ್ವವಿಖ್ಯಾತಿ ಎಂದು ಪ್ರಸಿದ್ಧವಾಗಿರೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದೇವೆ. ತಾವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಚಿನ್ನರು ಅಲ್ಲೇ ಕೂಡ ಪೈನಾಪಲ್ ಹಣ್ಣನ್ನು ರುಚಿ ಸವಿದು ನೋಡಿ ತಿಂತಾ ಇದ್ದಾರೆ.
ಹಾಗೆ ಚೂರು ಅಲ್ಲೇ ಲಘು ಉಪಹಾರಗಳನ್ನು ಮುಗಿಸ್ಕೊಂಡು ನಾವು ಮುಂದೆ ಹೊರಟಿದ್ದೀವಿ. ಮತ್ತೆ 2ನೇ ದ್ವಾರದ ಹತ್ರ ಇದು ಜೋಗದ ಬ್ಯಾಕ್ ವ್ಯೂ ಅಂತ ಕರೆಯುತ್ತಾರೆ. ಈ ಗೇಟ್ನಿಂದ ನಾವು ಹೊರಟು ಜೋಗ ಜಲಪಾತ ನೋಡಿ, ಅಲ್ಲಿ ಮಂಗಗಳು ಎಷ್ಟೊಂದು ಹಸಿದುಕೊಂಡು ಕುಳಿತಿದ್ದಾವೆ. ನಮ್ಮ ಚಿಣ್ಣರು ಅವುಗಳಿಗೆ ತಿಂಡಿಯನ್ನು ನೀಡಿದ್ರು. ದಯವಿಟ್ಟು ಕಾಡಿನಲ್ಲಿ ಪ್ಲಾಸ್ಟಿಕ್ ಎಸೆಯಬೇಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇನೆ. ಯಾಕೆಂದರೆ ವನ್ಯ ಪ್ರಾಣಿಗಳು ಪ್ಲಾಸ್ಟಿಕ್ಗಳನ್ನು ಸೇವಿಸಿ ಸಾಕಷ್ಟು ಮೃತಪಟ್ಟರೆ ಇಡೀ ನಮ್ಮ ವನ್ಯಜೀವಿ ಸಂರಕ್ಷಣೆಯಲ್ಲಿ ಅಸ್ತವ್ಯಸ್ತವಾಗುತ್ತದೆ. ಬನ್ನಿ ಸ್ನೇಹಿತರೆ, ಇವಾಗ ನೋಡೋಣ ಇದು ಸರ್ಕಿಟ್ ಹೌಸ್ ಕಡೆಯಿಂದ ಜೋಗ ಜಲಪಾತದ ವೀಕ್ಷಣೆ. ಜೋಗ ಇದೆ. ಅಲ್ಲಿ ಪಕ್ಕದಲ್ಲೇ ಇರುತ್ತೆ. ನಿಮ್ಗಿಂತ ಇದೆ ಸಿಮಿಕ್ ಇದೆ. ಹೋಗೋದಂದ್ರೆ ಬಹಳ ದೂರ ಆಗುತ್ತೆ. ಹೋಗ್ಬೋದು. ಜೋಗದ ಸಿರಿ, ಸಾಯಿದ್ರೊಳಗೆ ನೋಡೊಮ್ಮೆ ಜೋಗದ ಗುಂಡಿ ಮುಂತಾದ ಒಂದು ಹಾಡುಗಳಲ್ಲಿ ಜೋಗವನ್ನು ವರ್ಣಿಸಿದ್ದಾರೆ. ಇಲ್ಲಿ ಸಾಕಷ್ಟು ಚಿತ್ರೀಕರಣಗಳು, ಚಲನಚಿತ್ರ ಚಿತ್ರೀಕರಣಗಳು ನಡೆಯುತ್ತವೆ. ಜೋಗ ನಿತ್ಯ ನೂತನ ಸ್ನೇಹಿತರೆ. ಓಕೆ ಸ್ನೇಹಿತರೆ, ತಾವು ಜೋಗವನ್ನು ವೀಕ್ಷಣೆ ಮಾಡಿದರೆ ಅಂತ ಭಾವಿಸ್ತಾ ಮುಂದೆ ಮತ್ತೆ ಹೊಸ ಹೊಸ ಸ್ಥಳಗಳ ಬಗ್ಗೆ ಬೇರೆ ಬೇರೆ ಮಾಹಿತಿಗಳನ್ನು ಆಧರಿಸಿ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಬ್ಲಾಗ್ನೊಂದಿಗೆ ತಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕನ್ನಡಿಗರನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ತಮ್ಮಲ್ಲಿ ಮತ್ತೊಂದು ನೆನೆಸಿಕೊಳ್ಳುತ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, ಬಾಯ್, ಟೇಕ್ ಕೇರ್.